ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ, ನೀವು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನೊಂದು ವ್ಲಾಗ್ನ ಮಾಡ್ತಿದ್ದೀನಿ. ಅದು ಫಸ್ಟ್ ವ್ಲಾಗ್ ಆಗಿದೆ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ಆಲ್ ಮೈ ಇನ್ಸ್ಟಾ ಫ್ಯಾಮಿಲಿ ಆ್ಯಂಡ್ ಮೈ ಸಬ್ಸ್ಕ್ರೈಬರ್ಸ್. ವೆಲ್ಕಮ್. ಸೊ ನಾನು ಈ ವಿಡಿಯೋ ಯಾಕೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾನೊಂದು 2-3 ವೀಕ್ಸ್ ಬ್ಯಾಕ್ ನಾನೊಂದು ಇನ್ಸ್ಟಾಲಿ ಸ್ಟೋರಿ ಹಾಕಿರ್ತೀನಿ ಆನ್ಲೈನ್ ಜಾಬ್ ಬಗ್ಗೆ. ಸೊ ನನಗೆ ತುಂಬ ಕ್ವೆಶನ್ಸ್ ಬಂದಿದೆ. ನಾನು ಯಾವ ಪ್ಲ್ಯಾಟ್ಫಾರ್ಮಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ, ಯಾವ ರೀತಿ ವರ್ಕ್ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಾನು ನಿಮಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ಈ ಜಾಬ್ನ ಯಾರ್ಯಾರು ಮಾಡ್ಬೋದು ಅಂತ ಹೇಳಿದ್ರೆ, ಹೌಸ್ ವೈಫ್, ಜಾಬ್ ಹೋಲ್ಡರ್ಸ್, ದೆನ್ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಈ ಜಾಬ್ನ ಮಾಡ್ಬೋದು. ಬಟ್ ಅವ್ರಿಗೆ 15 ಇಯರ್ಸ್ ಪ್ಲಸ್ ಏಜ್ ಆಗಿದ್ರೆ ಸಾಕು. ಸೊ ನಿಮ್ಮ ಒಂದು 1 to 2 ಅವರ್ಸ್ನ ಇಲ್ಲಿ ಸ್ಪೆಂಡ್ ಮಾಡಿ ನೀವು ಇಲ್ಲಿ ವರ್ಕ್ ಮಾಡ್ಬೋದು. ಒಂದು ಮೊಬೈಲ್ ಫೋನಲ್ಲಿ ನಿಮ್ಮ ಒಂದು 1 to 2 ಅವರ್ಸ್ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀರಾ. ಸೊ ಆ ವೇಸ್ಟ್ ಮಾಡೋ ಟೈಮ್ನ ಇಲ್ಲಿ ನೀವು ಯುಟಿಲೈಸ್ ಮಾಡಿಕೊಂಡು ಡೈಲಿ 1,200 to 4,000 ನೀವು ಅರ್ನ್ ಮಾಡ್ಬೋದು. ಸೊ ನೀವು ವೀಕ್ಲಿ ಬೇಸಿಸಲ್ಲಿ ನಿಮ್ಮ ಒಂದು ಅರ್ನಿಂಗ್ಸ್ನ ನೋಡ್ಬೋದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ನಾನು ವರ್ಕ್ ಮಾಡ್ತಿರೋ ಪ್ಲ್ಯಾಟ್ಫಾರ್ಮ್ ನೇಮ್ ಅಂತ ಬಿಸ್ಗುರುಕುಲ್ ಅಂತ ಹೇಳಿ. ಸೊ ನಾನು ಈ ಬಿಸ್ಗುರುಕುಲಲ್ಲಿ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆ್ಯಂಡ್ ಈವನ್ ಫ್ರೀಲಾನ್ಸರ್ ಆಗಿ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಫ್ರೀಲಾನ್ಸರ್ ಆಗಿ 2 to 3K ಪರ್ 2 to 4 ಅಂತಲೇ ಹೇಳ್ಬೋದು. 2 to 4K ನಾನು ಪರ್ ಡೇ ಅರ್ನ್ ಮಾಡ್ತಾ ಇದ್ದೀನಿ. ಸೊ ಅಫಿಲಿಯೇಟ್ ಮಾರ್ಕೆಟರ್ ಆಗಿ ನಾನು ವೀಕ್ಲಿ ಬೇಸಿಸಲ್ಲಿ ಅಂತ ಹೇಳಿದ್ರೆ ಏನಿಲ್ಲ ಅಂದರೂ ಪರ್ ವೀಕ್ ನಾನು 20,000 to 30,000 ಅರ್ನಿಂಗ್ಸ್ನ ನೋಡ್ತಾ ಇದ್ದೀನಿ. ಸೊ ನಾನು ರೀಸೆಂಟಾಗಿ ಜಾಯ್ನ್ ಆಗಿರೋದ್ರಿಂದ ಸೊ ನನ್ನ 1 ಡೇ ಸ್ಯಾಲ್ರಿ ಬಂದು 10,000 ರುಪೀಸ್. ಸೊ ನೀವು ನೋಡ್ಬೋದು, ಇದು ನನ್ನ ಬ್ಯಾಂಕ್ ಪ್ರೂಫ್ ಆ್ಯಂಡ್ ಇದು ನನ್ನ ಅಫಿಲಿಯೇಟ್ ಪ್ಯಾನಲ್. ನಾನು ಎಷ್ಟು ಅರ್ನ್ ಮಾಡಿದ್ದೆ ಒಂದು ದಿನಕ್ಕೆ ಸ್ಟಾರ್ಟಿಂಗ್, ದಿಸ್ ಇಸ್ ಅ ಸ್ಟಾರ್ಟಿಂಗ್ ಅರ್ನಿಂಗ್ಸ್ ಅಷ್ಟೇ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನನ್ನ ಒಂದು DMs ಏನು ಅಫಿಲಿಯೇಟ್ ಕವನಗೌಡ ಅನ್ನೋ ಒಂದು ಅಕೌಂಟ್ ಇದೆ, ಆ ಅಕೌಂಟ್ಗೆ ನನಗೆ ತುಂಬ ಮೆಸೇಜಸ್ ಬಂದಿತ್ತು. ಲೈಕ್ 40 to 50 DMs ಬಂತು. ಅದರಲ್ಲಿ ನನ್ನ ಟ್ರಸ್ಟ್ ಮಾಡಿ ನಮ್ಮ ಒಂದು ಬಿಸ್ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಅದಕ್ಕೆ ಜಾಯ್ನ್ ಆಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಯಾಕೆ ಥ್ಯಾಂಕ್ ಯು ಅಂತ ಹೇಳಿದ್ರೆ, ನನ್ನ ಟ್ರಸ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸೊ ಇವಾಗ ನನಗೆ ಮೇನ್ ಕ್ವೆಶನ್ಸ್ ಬಂದಿದ್ದು, ಆನ್ಲೈನ್ ಜಾಬ್ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಎಲ್ಲ ಫೇಕ್ ಇರುತ್ತೆ ಅಂತ ಅಂದರೆ ಬಿಸ್ಗುರುಕುಲ್ ವಾಟ್ ಗೌರ್ಮೆಂಟ್ ಸರ್ಟಿಫೈಡ್ ಅಲ್ವಾ, ಫೇಕ್ ರಿಯಲ್ಲ, ಎಲ್ಲದಕ್ಕೂ ನಾನು ನಿಮಗೆ ಇವಾಗ ಆನ್ಸರ್ ಮಾಡ್ತೀನಿ. ಹೇಗೆ ಲೀಗಲ್ ಚೆಕ್ ಮಾಡೋದು ನಾನು ನಿಮಗೆ ಇವಾಗ ಹೇಳ್ತೀನಿ. ಇವಾಗ ನೀವು www.bisgurukul.com ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಈ ಥರ ಸ್ವಲ್ಪ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ನೀವು ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊಬೋದು, ಇಸ್ ಇಟ್ ಇಲ್ಲೀಗಲ್ ಆರ್ ಲೀಗಲ್ ಆರ್ ಸರ್ಟಿಫೈಡ್ ಆರ್ ನಾಟ್ ಸರ್ಟಿಫೈಡ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಸೆಕೆಂಡ್ ಚೆಕ್ ಲಿಸ್ಟ್ ಬಂದುಬಿಟ್ಟು, ನೀವು ಇಲ್ಲಿ mca.gov.in ಅಂತ ಕೊಟ್ಟರೆ ಅಲ್ಲಿ ನಿಮಗೆ MCA ಸರ್ವಿಸಸ್ ಕಾಣುತ್ತೆ. MCA ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ LLP ಸರ್ವಿಸಸ್ ಅಂತ ಬರುತ್ತೆ. ಅಲ್ಲಿ ನಮ್ಮ ಒಂದು ಕಂಪ್ನಿ ನೇಮ್ ಹಾಕ್ಬಿಟ್ಟು ನೀವು ನೋಡಿದ್ರೆ ಅಲ್ಲಿ ಯಾವಾಗ ಅದು ಅಲೋಕೇಟ್ ಆಗಿರೋದು ಎಲ್ಲನೂ ಕೂಡ ತೋರಿಸುತ್ತೆ. ಓಕೆ, ಸೊ ನೋಡಿದ್ರಲ್ಲ ನನ್ನ ಒಂದು ಈ 2 ಚೆಕ್ ಲಿಸ್ಟ್. ಸೊ ನಮ್ಮ ಒಂದು ಬಿಸ್ಗುರುಕುಲ್ ಕಂಪ್ನಿಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಬಂದಿದೆ. ಸೊ ಹೋಗಿ ನೀವು ಚೆಕ್ ಮಾಡ್ಕೊಬೋದು ಗೂಗಲಲ್ಲಿ. ಸೊ ನಮ್ಮ ಒಂದು ಬಿಸ್ಗುರುಕುಲ್ ಕಂಪ್ನಿಯಲ್ಲಿ 200+ ಟ್ರೈನರ್ಸ್ ಇದ್ದಾರೆ. 2 lakhs+ ಕಮ್ಯುನಿಟಿ ಪೀಪಲ್ ಇಲ್ಲಿ ವರ್ಕ್ ಮಾಡ್ತಾ ಇದೆ. ಸೊ ನಿಮಗೆ ಮೆಂಟರ್ಸ್, ಗೈಡ್ಸ್ ಅಂತ ನಿಮಗೆ ತುಂಬ ಜನ ಇದರಲ್ಲಿ ಸಿಗ್ತಾರೆ. ಸೊ ವೈಲ್ ಚೂಸಿಂಗ್ ದ ಗೈಡ್ಸ್ ಆರ್ ಮೆಂಟರ್ಸ್, ಬಟ್ ಬಿ ಕೇರ್ಫುಲ್. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಮೆಸೇಜ್ ಬರುತ್ತೆ, ನನ್ನ ಒಂದು ಮೆಂಟರ್ ನನ್ನ ಜಾಯಿನ್ ಮಾಡಿಸ್ಕೊಂಡು ನನಗೆ ಯಾವುದೇ ರೀತಿಯಾದ ಟ್ರೈನಿಂಗ್ನ ಕೊಡ್ತಿಲ್ಲ. ವೈಲ್ ಚೂಸಿಂಗ್ ದ ಮೆಂಟರ್ ಬಿ ಕೇರ್ಫುಲ್. ನನಗೆ ಬಂದಿರೋ ತುಂಬ ಕ್ವೆಶನ್ ಏನಂತ ಹೇಳಿದ್ರೆ, ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಇನ್ವೆಸ್ಟ್ ಮಾಡಬೇಕು, ನಮಗೆ ಅದರಿಂದ ಏನು ಯೂಸ್. ಸೊ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಿಮಗೆ ಅಲ್ಲಿ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡ್ತಾರೆ, ಸ್ಕಿಲ್ ಓರಿಯೆಂಟೆಡ್ ಟ್ರೈನಿಂಗ್ಸ್ ಆಗಿರುತ್ತೆ ಎಲ್ಲ ಕೂಡ. ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀರಾ ಅಂತೇಳಿ ನಿಮಗೆ ತುಂಬ ಕೋರ್ಸಸ್ ಇದೆ, ಲೈಕ್ ಕಾಪಿ ರೈಟಿಂಗ್, ಕಂಟೆಂಟ್ ರೈಟಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಸ್ಟಾಕ್ ಮಾರ್ಕೆಟಿಂಗ್, ಆರ್ ಎಲ್ಸ್ ಲೈಕ್ ಗೂಗಲ್ ಆ್ಯಡ್ಸ್, ಇಮೇಲ್ ಮಾರ್ಕೆಟಿಂಗ್, ಇನ್ಸ್ಟಾಗ್ರಾಮ್ ಮಾಸ್ಟರ್ ಮೈಂಡ್, ಇನ್ಸ್ಟಾಗ್ರಾಮ್ ಆ್ಯಡ್ಸ್, ಫೇಸ್ಬುಕ್ ಆ್ಯಡ್ಸ್, ಹಲವಾರು ಕೋರ್ಸಸ್ ನಿಮಗೆ ಸಿಗುತ್ತೆ. ನನಗೆ ಬಂದಿರೋ ಕ್ವೆಶನ್ ಏನಂತ ಹೇಳಿದ್ರೆ, ಈ ಒಂದು ಪ್ಲ್ಯಾಟ್ಫಾರ್ಮಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕಾ? ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟ್ ಅಂತಲೇ ನೀವು ಬಂಡಲ್ ಪರ್ಚೇಸ್ ಮಾಡಬೇಕು. ಆ ಬಂಡಲಿಂದ ಏನು ಯೂಸ್ ಅಂತ ನೀವು ಕೇಳ್ತೀರಲ್ಲ. ಸೊ ಏನು ಯೂಸ್ ಅಂತ ಹೇಳಿದ್ರೆ, ನಿಮಗೆ ಆ ಬಂಡಲಲ್ಲಿ ಟ್ರೈನಿಂಗ್ಸ್ನ ಪ್ರೊವೈಡ್ ಮಾಡ್ತಾರೆ, ಆ ಕೋರ್ಸಸ್ ಮೇಲೆ ಟ್ರೈನಿಂಗ್ಸ್ ಪ್ರೊವೈಡ್ ಮಾಡ್ತಾರೆ. ಪ್ರತಿಯೊಂದು ಕೋರ್ಸ್ಗೂ ಪ್ರತಿಯೊಂದು ಥರ ಟ್ರೈನಿಂಗ್ಸ್ ನನಗೆ ಪ್ರೊವೈಡ್ ಮಾಡ್ತಾರೆ. ವೆಬಿನಾರ್ ಕಂಡಕ್ಟ್ ಮಾಡ್ತಾರೆ, ಝೂಮ್ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ, ಎಲ್ಲ ಅಟೆಂಡ್ ಮಾಡಿ ನೀವು ಅದ್ರ ಬಗ್ಗೆ ತಿಳ್ಕೊಂಡು ಸೊ ಯು ಕ್ಯಾನ್ ಗೋ ಫಾರ್ ಅರ್ನಿಂಗ್ಸ್. ಸೊ ನೀವು ಟ್ರೈನಿಂಗ್ಸ್ ತಗೊಳ್ತೀರಾ ಹಂಗೆ ಅರ್ನ್ ಮಾಡ್ತೀವಿ, ಬಂಡಲ್ ಪರ್ಚೇಸ್ ಮಾಡಿದ್ರೆ ನೋ, ಇಟ್ಸ್ ನಾಟ್ ಪಾಸಿಬಲ್. ಸೊ ನೀವು ಬಂಡಲ್ ಪರ್ಚೇಸ್ ಮಾಡಲೇಬೇಕು. ಸೊ ನೀವು ಟ್ರೈನಿಂಗ್ಸ್ ತಗೊಳ್ಳೇಬೇಕು 15 days, ದೆನ್ ಯು ಕ್ಯಾನ್ ಸಿ ದ ಅರ್ನಿಂಗ್ಸ್.
ನಿಮಗೆ ಕಂಪ್ಲೀಟಾಗಿ ಗೊತ್ತಾಗಬೇಕು ಅಂದ್ರೆ 15 ಡೇಸ್ ಆದರೂ ಬೇಕು. ಸೊ ನೀವು 15 ಡೇಸ್ ಒಂದು ಟ್ರೈನಿಂಗ್ ತೊಗೊಂಡ್ರೆ ಸೊ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಅರ್ನಿಂಗ್ಸ್ ತೆಗಿಬೋದು ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾನು ಬಂಡಲ್ ಪ್ರೈಸ್ಗೆ ಬರ್ತೀನಿ. ಫಿನಾನ್ಸ್ ಮಾಸ್ಟ್ರಿ ಬಂಡಲ್ ವೆಬ್ಸೈಟ್ ಪ್ರೈಸ್ ಬಂದು 20,999. ನನ್ನ ಒಂದು ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೆ ಸಿಗ್ತಿದೆ 14,999ಗೆ. ಸೊ ಅದೇ ಒಂದು ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ವೆಬ್ಸೈಟ್ ಪ್ರೈಸ್ ಬಂದು 15,999. ನನ್ನ ಒಂದು ಕೂಪನ್ ಕೋಡ್ ನೀವು ಯೂಸ್ ಮಾಡಿದ್ರೆ ನಿಮಗೆ ಸಿಗ್ತಿದೆ 10,999ಗೆ. ಸೊ ಇನ್ನೂ ಒಂದು ಬಂಡಲ್ ಟ್ರಾಫಿಕ್ ಮಾಸ್ಟ್ರಿ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ನೀವು 1,000 or 2,000 ಅರ್ನ್ ಮಾಡೋ, ಬಟ್ ಅದು ತುಂಬ ಡಿಫಿಕಲ್ಟ್ ಇದೆ ಟ್ರಾಫಿಕ್ ಮಾಸ್ಟ್ರಿ ಅರ್ನ್ ಮಾಡೋದು. ಸೊ ಇಟ್ಸ್ ಯೋರ್ ಚಾಯ್ಸ್, ಬಟ್ ಐಲ್ ಸೇ ಯು ದ ವೆಬ್ಸೈಟ್ ಪ್ರೈಸ್ ಬಂದು 8,999. ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡಿದ್ರೆ ನಿಮಗೆ ಸಿಗ್ತಾ ಇದೆ 5,999ಗೆ. ಸೊ ಇನ್ನು ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಸೊ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ನಿಮಗೆ ಯಾವ ಥರ ಜಾಯ್ನ್ ಆಗೋದಂತ ನಾನು ನಿಮಗೆ ಗೈಡ್ ಮಾಡ್ತೀನಿ. ಇಫ್ ಯು ವಾಂಟ್ ಟು ಬಿ ಅ ಫ್ರೀಲಾನ್ಸರ್ ಯು ಕ್ಯಾನ್ ಗೋ ವಿತ್ ದ ಇನ್ಫ್ಲುಯೆನ್ಸ್ ಮಾಸ್ಟ್ರಿ. ಫಾರ್ ಮೋರ್ ಕೋರ್ಸಸ್ ಯು ಕ್ಯಾನ್ ಚೂಸ್ ದಿ ಫಿನಾನ್ಸ್ ಮಾಸ್ಟ್ರಿ ವಿಚ್ ಆಸ್ 27 ಕೋರ್ಸಸ್. ಸೊ ಆ್ಯಂಡ್ ಲಾಸ್ಟ್ ಒನ್ ಥಿಂಗ್, ಸೊ ನಿಮಗೆ ಏನೇ ಇನ್ಫಾರ್ಮೇಷನ್ ಜಾಬ್ ಇನ್ಫಾರ್ಮೇಷನ್ ಬೇಕಂತ ಹೇಳಿದ್ರೆ ಸೊ ನನ್ನ ಒಂದು ಅಫಿಲಿಯೇಟ್ ಕವನಗೌಡ ಅನ್ಕೊಂಡು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಬಟ್ ನಾಟ್ ನನ್ನ ಒಂದು ಅಫಿಷಿಯಲ್ ಅಕೌಂಟ್ ಏನಿದೆ ಕವನ ಎನ್ ಗೌಡ, ಆ ಅಕೌಂಟಿಗೆ ಪ್ಲೀಸ್ ಯಾರೋ ಮೆಸೇಜ್ ಮಾಡಬೇಡಿ. ಬಿಕಾಸ್ ನಾನು ಯಾವಾಗಲೂ ಮೆಸೇಜ್ ಮಾಡ್ರೆ ನಾನು ಯಾವಾಗಲೂ ನೋಡ್ಬಿಟ್ಟಿರ್ತೀನಿ. ಐ ಆಮ್ ರಿಯಲಿ ಸಾರಿ ಫಾರ್ ದಟ್, ಬಿಕಾಸ್ ನಾನು ಮೆಸೇಜ್ ರಿಕ್ವೆಸ್ಟ್ ನೋಡೋದೇ ಕಮ್ಮಿ. ಸೊ ಅಫಿಲಿಯೇಟ್ ಕವನ ಗೌಡ ಅನ್ಕೊಂಡು ನೀವು ನನಗೆ ಮೆಸೇಜ್ ಮಾಡಿ ನಾನು ನಿಮಗೆ ಜಾಬ್ ಡೀಟೇಲ್ಸ್ನ ಕೊಟ್ಟು ಹೆಂಗೆ ಜಾಯ್ನ್ ಆಗೋದಂತ ನಾನು ನಿಮಗೆ ಹೇಳ್ತೀನಿ. ಸೊ ನೀವಿಲ್ಲಿ ನೋಡ್ಬೋದು ನನಗೆ ಬಿಸ್ಗುರುಕುಲ್ ಅವರು ಸರ್ಟಿಫಿಕೇಟ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಾನು ಎಕ್ಸಾಮ್ಸ್ನ ಪಾಸ್ ಮಾಡಿ ನಾನು ಸರ್ಟಿಫಿಕೇಟ್ಸ್ನ ತೊಗೊಂಡಿದ್ದೀನಿ ಫ್ರೀಲಾನ್ಸರಾಗಿ ವರ್ಕ್ ಮಾಡೋದಕ್ಕೆ. ಎಕ್ಸಾಮ್ಸ್ ಅಂದರೆ ಜಸ್ಟ್ ಅ ಕೋರ್ಸ್ ಟೆಸ್ಟ್ ಅಷ್ಟೇ. ನಮಗೆ ಸರ್ಟಿಫಿಕೇಟ್ ಬೇಕು ಅಂತಂದರೆ ವಿ ಕ್ಯಾನ್ ಗೋ ಫಾರ್ ದಿ ಟೆಸ್ಟ್, ಆ ಥರ ಅಷ್ಟೇ. ಡೋಂಟ್ ಬಿ ಸೋ ಸ್ಕ್ಯಾರ್ಡ್. ಇಷ್ಟನ್ನು ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್ ಬಾಯ್.